ಹಾಯ್ ಎಲ್ಲೋ ನಮಸ್ಕಾರ ವೀಕ್ಷಕರೇ, ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ಏನಂದ್ರೆ, ನಾನು ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ನಿಮ್ಗೆ ಅಷ್ಟಾಗಿ ಮಾಹಿತಿ ಹೇಳಕ್ಕಾಗಿಲ್ಲ. ಯಾಕೆ ಅಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ, ನೋಡಕ್ಕೂ ನಿಮಗೆ ಬೋರ್ ಆಗುತ್ತೆ ಅಂತ ಹೇಳಕ್ ಹೋಗ್ಲಿಲ್ಲ. ಏನಪ್ಪಾ ವಿಷಯ ಅಂದ್ರೆ, ಎಲ್ಲಾ ಫಲಾನುಭವಿಗಳು ಎಲ್ಲರೂ ಸೇರಿ ಕಾವೇರಿ ಭವನ್ ಆಫೀಸ್ಗೆ ಹೋಗಿದ್ದಾರೆ. ಆಫೀಸ್ಗೆ ಹೋದಾಗ ಜಮೀರ್ ಅಹಮದ್ ಅವ್ರನ್ನ ಭೇಟಿಯಾಗಿ, ಸರ್ ನಮ್ಗೆ ಸಿವಿಲ್ ಸ್ಕೋರ್ ತೊಂದರೆ ಇದೆ, ನಾವು ಆಟೋ ಡ್ರೈವರ್ಸ್ಗಳು, ನಾವು ಕ್ಯಾಬ್ ಡ್ರೈವರ್ಸ್ಗಳು, ನಾವು ಮನೆ ಕೂಲಿ ಕೆಲಸ ಮಾಡೋದು, ನೀವು ನಮ್ಗೆ ದಿಢೀರ್ ಅಂತ ಈ ತರ ಹಿಂಗ್ ಕೇಳಿದ್ರೆ, ಏನು ಜನವರಿ 5ನೇ ತಾರೀಕು ನೀವು ಲೋನ್ ಮಾಡಿಸ್ದೆ ಹೋದ್ರೆ ನಿಮ್ಮ ಫ್ಲಾಟ್ ಗಳನ್ನ ನಾವು ರದ್ದು ಮಾಡ್ತೀವಿ ಅಂತ ಏನು ಈ ಜಮೀರ್ ಅಹಮದ್ ಅವರು ಹೇಳಿದ್ರು, ಏನ್ ಈ ಕಾವೇರಿ ಭವನ ಅಧಿಕಾರಿಗಳು ಹೇಳಿದ್ರು, ಇದ್ರ ಬಗ್ಗೆ ಜನ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಕ್ಕೋಸ್ಕರ ಅವರು ಟೈಮ್ ಕೇಳಕ್ಕೆ ಅಂತ ಹೋಗಿದ್ರು ಜಮೀರ್ ಅಹಮದ್ ಹತ್ರ. ಆದ್ರೆ ಜಮೀರ್ ಅಹಮದ್ ಅವರು ಇದಕ್ಕೆ ಪರಿಹಾರ ಕೊಟ್ಟಿಲ್ಲ. ಅವರು ಮತ್ತೆ ಅವರು ಅದೇ ಕ್ವಶನ್ ಕೇಳ್ತಿದ್ದಾರೆ, ನೀವು ಲೋನ್ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಫ್ಲಾಟ್ ಕ್ಯಾನ್ಸಲ್ ಆಗುತ್ತೆ. ಹೌದು, ನಾವು ಲೋನ್ ಮಾಡ್ಸಕ್ಕೆ ಬಂದಿರೋದು ಸರ್, ನಮ್ಗೆ ಯಾವುದೇ ರೀತಿಯಾದ ಲೋನ್ ಕೊಡ್ತಿಲ್ಲ ಯಾವುದೇ ಬ್ಯಾಂಕ್ಗಳಲ್ಲಾಗ್ಲಿ, ನಮ್ದು ಸಿವಿಲ್ ಸ್ಕೋರ್ ಕಮ್ಮಿ ಇದೆ. ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಹೋದ್ರೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ, ಅದು ಅಲ್ಲದೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಎಲ್ಲರೂ ಐಟಿ ರಿಟರ್ನ್ಸ್ ಕೇಳ್ತಿದ್ದಾರೆ, ಐಟಿ ರಿಟರ್ನ್ಸ್ ಕೊಡೋದ್ರಿಂದ ನಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸರ್. ಹಾಗಾಗಿ ನಾವು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಹೋದ್ರೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಸಿವಿಲ್ ಸ್ಕೋರ್ ಇದ್ರು ಇಲ್ಲ ಅಂದ್ರೂ ಕೊಡ್ತಾರೆ, ಬಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ. ನಮ್ಮ ಸ್ಯಾಲ್ರಿ ಸ್ಲಿಪ್ ಕೇಳ್ತಿದ್ದಾರೆ, ನಾವು ಹಣ್ಣು ತರಕಾರಿ ಮಾಡೋರು, ನಾವು ಸ್ಯಾಲ್ರಿ ಸ್ಲಿಪ್ ಎಲ್ಲಿಂದ ತಂದ್ಕೊಡೋದು ಅಂತ ಜನ ಕೇಳ್ಕೊಂಡಾಗ ಜಮೀರ್ ಅಹಮದ್ ಅವರು ಮತ್ತೆ ಒಂದ್ 15 ದಿವಸ ಟೈಮ್ ಕೊಟ್ಟಿದಾರಂತೆ. ಅದು ನಮ್ಗೆ ಗೊತ್ತಿಲ್ಲ. ವೀಕ್ಷಕರೇ, ಇದರಿಂದ ನಾನು ನಿಮ್ಗೆ ಹೇಳೋದು ಏನಂದ್ರೆ, ಮತ್ತೆ ಈಗ್ಲೂನು ಈ ಏನು 1 ಲಕ್ಷ ಬಹುಮಾಡಿ ಕಟ್ಟಡದ ಸ್ಕೀಮು ಮತ್ತೆ ಇದೆ. ಯಾರಾದ್ರೂ ಅಪ್ಲೈ ಮಾಡೋರು ಇದ್ರೆ ದಯವಿಟ್ಟು ಒಂದ್ಸಲಿ ಈ ವಿಡಿಯೋ ನೋಡಿ. ಏನೋ ನಿಮ್ಮ ಕನಸಿನ ಮನೆ ಸಿಗುತ್ತೆ ಅಂತ ನೀವು ಆಸೆಗೆ ಅಪ್ಲೈ ಮಾಡ್ಬಿಟ್ಟು ಬರ್ತೀರಾ. ಈ ತರಹದ ಸಾಲದ ವಿಷಯ ಆಗ್ಲಿ, ಮತ್ತೆ ಮತ್ತೊಂದಾಗ್ಲಿ ಯಾವ್ದು ವಿಷಯಗಳು ನಿಮ್ಗೆ ಹೇಳಲ್ಲ ವೀಕ್ಷಕರೇ. ನಾವು 4-5 ವರ್ಷದಿಂದ ಅಪ್ಲೈ ಮಾಡಿದಾಗ ಮನೆ ರೇಟ್ ಬಂದ್ಬಿಟ್ಟು 4 ಲ್ಯಾಕ್ಸ್ ಇತ್ತು, ಇವಾಗ 8 ಲ್ಯಾಕ್ಸ್ ಮೀರಿ ಹೊರಗಡೆ ಹೋಗಿದೆ. 8 ಲ್ಯಾಕ್ಸ್ ಮೀರಿ ಹೊರಗಡೆ ಹೋದ್ರು ಈ ಸರ್ಕಾರಕ್ಕೆ ಸ್ವಲ್ಪನೂ ನಾಚಿಕೆ ಇಲ್ಲ. ಆದ್ರೂ ಲೋನ್ ಮಾಡಿಸಿ 14% ಕಟ್ಟಿ ಅಂತ ಸರ್ಕಾರದ ಕಡೆಯಿಂದ ಹೇಳ್ತಿದ್ದಾರೆ. ವೀಕ್ಷಕರೇ, ನೀವು ಅಪ್ಲೈ ಮಾಡಬೇಕಾದ್ರೆ ಈಗಿನ ಸೈಟು ಮಿನಿಮಮ್ 8.5 ಲಕ್ಷದಿಂದ 9 ಲಕ್ಷ ಇದೆ. ನೀವು ಈಗ ಅಪ್ಲೈ ಮಾಡೋರ್ಗೆ ಮಿನಿಮಮ್ ನಿಮ್ಗೂ 4 ಇಂದ 5 ಇಯರ್ ಆಗುತ್ತೆ. ನೀವು ಮತ್ತೆ ಆಗ 4 ಇಂದ 5 ಇಯರ್ ಆದ್ಮೇಲೆ ನಿಮ್ಮ ಸೈಟ್ ರೇಟ್ ಎಷ್ಟಾಗಿರ್ಬೋದು, ಒಂದು 15 ಲ್ಯಾಕ್ಸ್ ಆಗಿರ್ಬೋದು. ಹಾ, ಹಾಗಿದ್ರೆ ಮತ್ತೆ ನೀವು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿಸಿದ್ರೆ ಲೋನ್ ರೇಟ್ ಬಂದ್ಬಿಟ್ಟು 12 ಇಂದ 15 ವರೆಗೂ ಇದೆ. 12 ಇಂದ 15 ಕಟ್ಸಿದ್ರೆ ನಿಮಗೆ 25 ಲ್ಯಾಕ್ಸ್ ರೂಪಾಯಿ ಒಂದು ಫ್ಲಾಟ್ ಆಗುತ್ತೆ. ಯಾಕೆ ನೀವು ಇದನ್ನ ಹೊರಗಡೆ ತಗೊಂಡ್ರೆ ಬೇಡ ಅನ್ನತ್ತಾ? ಈಗ ಹೆಂಗಾಗಿದೆ ಅಂದ್ರೆ, ಫಲಾನುಭವಿಗಳಿಗೆ ಬಿಸಿ ತುಪ್ಪ ಬಾಯಲ್ಲಿ ಹಾಕೊಂಡು ಉಗ್ಯಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ, ಆ ತರ ಆಗ್ಬಿಟ್ಟಿದೆ. ವೀಕ್ಷಕರೇ, ಇದೇ ವಸತಿ ಸಚಿವರಾಗಿರುವಂತ ಜಮೀರ್ ಅಹಮದ್ ಅವರು ಫಲಾನುಭವಿಗಳಿಗೆ ಹೇಳ್ತಾರೆ, ಇದು ಇನ್ನ ಕೆಲವು ವರ್ಷಗಳೋದ್ರೆ 1 ಕೋಟಿ ರೂಪಾಯಿ ಆಗುತ್ತೆ ಈ ಫ್ಲಾಟ್ ಅಂತ ಹೇಳ್ತಾರೆ. ವೀಕ್ಷಕರೇ, ಯಾವುದೋ ಜನನಿಬಿಡ ಪ್ರದೇಶದಲ್ಲಿ ಕೊಟ್ಟಂತ ಈ ಫ್ಲಾಟ್ ರೇಟ್ 1 ಕೋಟಿ ರೂಪಾಯಿ ಆಗುತ್ತಾ? ಏನಾದ್ರೂ ಇವರು ಸದಾಶಿವನಗರದಲ್ಲಾಗ್ಲಿ ಅಥವಾ ಬೆಂಗಳೂರು ಸೆಂಟ್ರಲ್ ಆಗ್ಲಿ ಏನಾದ್ರೂ ಕೊಡ್ತಿದಾರ? ಏನ್ ವಸತಿ ಸಚಿವರು ಏನ್ ಮಾತಾಡ್ತಿದ್ದಾರೆ ಅಂತ ವೀಕ್ಷಕರೇ ನೀವೇ ಇವ್ರನ್ನ ಮೆಚ್ಕೊಬೇಕು. ವೀಕ್ಷಕರೇ, ನಿಮಗೊಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ನೀವ್ ಯಾವ್ದೋ ಒಂದ್ ಕಡೆ ಎಲ್ಲೋ ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತೀರಾ, ಓನರ್ ನಿಮ್ಗೆ ಪ್ರಾಪರ್ಟಿನ ಇನ್ನು ನಿಮ್ಗೆ ಹ್ಯಾಂಡ್ ಓವರ್ ಕೊಟ್ಟಿರಲ್ಲ. ಸೊ ನೀವ್ ಏನ್ ಮಾಡ್ತೀರಾ ಅಂದ್ರೆ, ಅವ್ರ ಹತ್ರ ಒಂದು GPA ರಿಜಿಸ್ಟರ್ ಮಾಡ್ಕೊಂಡು ಇಷ್ಟು ಅಮೌಂಟ್ ಅಂತ ಕೊಟ್ಟು, ಇಷ್ಟು ಅಮೌಂಟ್ ಈ ಸೈಟ್ ರೇಟು ಅಂತ ನೀವು ಫಿಕ್ಸ್ ಮಾಡಿರ್ತೀರಾ. ಸೊ ಕೆಲವು ವರ್ಷಗಳಾದ್ರೂ ನಿಮ್ಗೆ ಅವರು ಓನರ್ ನಿಮ್ಗೆ ಜಾಗ ಬಿಟ್ಕೊಟ್ಟಿರಲ್ಲ. ಅದೇ ಒಂದು 4 ಇಯರ್ಸ್ ಆದ್ಮೇಲೆ ಆ ಓನರ್ ಬಂದ್ಬಿಟ್ಟು, ಈ ಸೈಟ್ ರೇಟ್ 1 ಕೋಟಿ ರೂಪಾಯಿ ಇದೆ, ನೀವು 15 ಲ್ಯಾಕ್ಸ್ ಮಾತಾಡಿದ್ದು ಅಂದ್ರೆ ನೀವು ಒಪ್ಕೊಂತೀರಾ? ಇದೇ ವಸತಿ ಸಚಿವರಾದಂತ ಜಮೀರ್ ಅಹಮದ್ ಅವರಾಗ್ಲಿ ಒಪ್ಕೊಂತಾರ? ಇದೇ ಸರ್ಕಾರ ಆಗ್ಲಿ ಕಾನೂನಾಗ್ಲಿ ಒಪ್ಪುತ್ತಾ? ಯಾಕೆ ಇದು ಬಡವರಿಗೆ ರೂಲ್ಸ್ ಇದೆ? ನಾವು ಅಪ್ಲೈ ಮಾಡಿದಾಗಿದ್ದಂತ 4 ಲ್ಯಾಕ್ಸ್ ಇವಾಗ ಯಾಕೆ 8 ಲ್ಯಾಕ್ಸ್ ಮೀರೋಗಿದೆ? ಈಗ ನೋಡಿದ್ರೆ RBI ರೂಲ್ಸ್ ಅಡ್ಡ ಬರುತ್ತೆ, ಮಗ್ದೊಂದು ಅಡ್ಡ ಬರುತ್ತೆ ಅಂತಿರಲ್ಲ. ಇದೇ RBI ರೂಲ್ಸ್ ನಿಮ್ಗೆ ಬಡವರಿಗೆ ಮನೆ ಹಂಚಿಕೆ ಮಾಡ್ಬೇಕಾದಾಗ್ಲಿ, ಫ್ಲಾಟ್ ಅಲಾಟ್ಮೆಂಟ್ ಮಾಡ್ಬೇಕಾದಾಗ್ಲಿ ನಿಮಗೆ ಗೊತ್ತಿರ್ಲಿಲ್ವಾ? ಈ ವಿಷಯ ನಿಮ್ಗೆ ಗೊತ್ತಿರಲಿಲ್ವಾ? ವೀಕ್ಷಕರೇ, ನಾವೇನಂದ್ರೆ, ಈಗ ಕಂಪನಿಗಳಲ್ಲಿ ಕೆಲ್ಸಕ್ಕೆ ಸೇರಿದಾಗ ಕಂಪನಿ ಅಕೌಂಟ್ ಅಂತ ಯಾವ ತರ ಮಾಡ್ಕೊಡ್ತಾರೋ, ಅದೇ ರೀತಿಯಲ್ಲಿ ನಮ್ಗೆ ಕಾವೇರಿ ಭವನ್ ಕಡೆಯಿಂದ ಕಾವೇರಿ ಭವನ್ ಅಂತ ಒಂದು ಅಕೌಂಟ್ ಮಾಡ್ಕೊಡ್ಲಿ, ನಾವು ಆ ಅಕೌಂಟ್ಗೆ ದುಡ್ಡು ಹಾಕೋಣ. ಸೊ ಇದ್ರಲ್ಲಿ ನಾವು ಯಾಕೆ ಬೇರೆ ಬ್ಯಾಂಕ್ಗಳು ಹಿಡ್ಕೊಂಡು ಹೋಗ್ಬೇಕು? ಸರ್ಕಾರದಿಂದ ಯಾವ ಬ್ಯಾಂಕ್ ಆದ್ರೂ ಕೊಡ್ಲಿ, ಪ್ರೈವೇಟೇ ಕೊಡ್ಲಿ, ಗೌರ್ಮೆಂಟೇ ಕೊಡ್ಲಿ, ಐ ಡೋಂಟ್ ಕೇರ್. ನಮ್ಗೆ ನಿಗದಿಪಡಿಸಿರುವ ಬಡ್ಡಿ ದರ ಇದು ಕೊಡ್ತಿರೋದೇನಕ್ಕೆ ಸ್ಕೀಮು ನೀವು ಬಡವರಿಗೆ? ಈ ಬಡವರು ಕೊಟ್ಮೇಲೆ ಬಡ್ಡಿ ಯಾಕೆ? ಕಾವೇರಿ ಭವನ್ ಆಫೀಸಲ್ಲಿ ಜಮೀರ್ ಅಹಮದ್ ಮಾತಾಡ್ತಾರೆ, ನಿಮ್ಮ ಮನೆಗಳು ಹಾಳಾಗ್ಬಿಡುತ್ತೆ, ಬೇಗ ನೀವು ಲೋನ್ ಏನಿದೆ ಪ್ರೊಸೀಜರ್ ಮುಗಿಸಿ ಬೇಗ ಮನೆಗೆ ಸೇರ್ಕೊಳ್ಳಿ ಅಂತ. ವೀಕ್ಷಕರೇ, ಅದು ಕಟ್ಟಿರೋದು ಸೆಂಟ್ರಿಂಗ್ ಬಿಲ್ಡಿಂಗು. ಸೊ ಅದಕ್ಕೆ ಯಾವುದೇ ರೀತಿ ಕ್ಯೂರಿಂಗ್ ಇಲ್ಲ, ಅಥವಾ ನಾವು ಓನರ್ ಅಂತ ಅನ್ಸ್ಕೊಂಡಿದೀವಿ ಅಷ್ಟೇ. ನಾವು ಈಗ ನಾವೇನ್ ಅಮೌಂಟ್ ಕಟ್ಟಿರೋ ನಾವು ಓನರ್ ಅಂತ ಅನ್ಸ್ಕೊಂತೀವಿ, ಯಾವುದೇ ರೀತಿ ಓನರ್ ಆಗ್ಲಿ ನಿಂತ್ಬಿಟ್ಟು ಅದ್ ಯಾವ ತರ ಕನ್ಸ್ಟ್ರಕ್ಷನ್ ಮಾಡೋದು ಅಂತ ಯಾರು ಕಣ್ಣಲ್ಲಿ ನೋಡಿಲ್ಲ. ಅವ್ರು ಕಟ್ಟಿರೋದು ಅವ್ರು ಇಷ್ಟಪಟ್ಟಂಗ್ ಕಟ್ಟಿರೋದು, ಅವ್ರ ಪ್ಲಾನ್ ಪ್ರಕಾರ ಕಟ್ಟಿರೋದು. ಸೊ
ಈಗ ನಾವು ಎಲ್ಲ ಅಮೌಂಟ್ ಕಟ್ಟಿದ್ಮೇಲೆ ಈ ಕಾವೇರಿ ಭವನ್ ಅಧಿಕಾರಿಗಳನ್ನ ನಾವು ಏನು ಮಾಡಕ್ಕಾಗಲ್ಲ. ಬನ್ನಿ ಸರ್, ಈ ತರ ಹಿಂಗ್ ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರೆ ಬಂದ್ ಮಾಡ್ಕೊಡ್ತಾರ? ಸರ್ಕಾರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವೀಕ್ಷಕರೇ, ನಾವು ಜನಗಳೆಲ್ಲ ಸೇರಿ ಒಂದು ಸರ್ಕಾರ ಅನ್ನೋದು ಹೋಗ್ಬಿಟ್ಟಿದೆ. ಯಾರು ಅಧಿಕಾರದಲ್ಲಿ ಇರ್ತದೆ ಅವ್ರದೇ ನಡೆಯೋದು ಅಲ್ವಾ? ಎಷ್ಟರ ಮಾತಿಗೆ ಸತ್ಯ ಅಂದ್ರೆ ಇದು ನೀವೇ ಕೇಳಿ. ಮನೆ ಅವ್ರು ಕಟ್ಟಿದಂಗೆ ಮನೆ, ಅವರು ಫಿಕ್ಸ್ ಮಾಡ್ದಂಗೆ ದುಡ್ಡು, ಅವ್ರು ಫಿಕ್ಸ್ ಮಾಡ್ದಂಗೆ ಬಡ್ಡಿ. ಕಟ್ಟದ್ಯಾರು, ಸಾಯ್ತಾರ ಇದ್ದವರು ಬಡವರು. ದಯವಿಟ್ಟು ಎಚ್ಚೆತ್ಕೊಳ್ಳಿ ವೀಕ್ಷಕರೇ. ನೆಕ್ಸ್ಟ್ ಟೈಮ್ ಯಾರಾದ್ರೂ ಕಾವೇರಿ ಭವನ್ ಯಾರಾದ್ರೂ ಅಪ್ಲೈ ಮಾಡ್ಬೇಕು ಅಂದ್ರೆ ದಯವಿಟ್ಟು ಅಪ್ಲೈ ಮಾಡಬೇಡಿ. ಇದು ದುಡ್ಡಿರೋರಿಗೆ ಮಾತ್ರ ಮನೆ. ದುಡ್ಡಿರೋರು ಯಾಕೆ ಕಾವೇರಿ ಭವನ್ ಅಲ್ಲೇ ತಗೊಂತೀರಾ? ಬೇರೆ ಕಡೆ ಹೊರಗಡೆ ತಗೊಳ್ಳಿ, ಒಳ್ಳೊಳ್ಳೆ ಸೈಟ್ ಸಿಗುತ್ತೆ, ಒಳ್ಳೊಳ್ಳೆ ರೇಟ್ ಬೆಳೆಯುತ್ತೆ. ದುಡ್ಡಿರೋರಿಗೆ ಈ ಮನೆ ಕೊಟ್ಮೇಲೆ ದುಡ್ಡು ಇಲ್ದವ್ರಿಗೆ ಇನ್ನೇನ್ ಕೊಡ್ತೀರಾ ನೀವು? ಚಿಪ್ಪು ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ದಯವಿಟ್ಟು ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುವುದು. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಮುಗ್ಧ ಜನರನ್ನು ಮೂರ್ಖ ಜನರನ್ನಾಗಿ ಮಾಡಿಸುವ ಈ ಸ್ಕೀಮ್ಗಳ ಬಗ್ಗೆ ಜಾಗೃತಿ ಮೂಡಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ. ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್.